ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು ಯುಗಾದಿ ಪಂಚಾಂಗ ಶ್ರವಣದಲ್ಲಿ ಧನಸ್ಸು ರಾಶಿಯವರ ಒಂದು ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡ್ತಿದ್ದೇವೆ. ಮೊದಲನೇದಾಗಿ ಧನಸ್ಸು ರಾಶಿಯವರು ಮೂಲ ನಕ್ಷತ್ರದ ಎಲ್ಲ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ 1ನೇ ಪಾದವನ್ನು ಒಳಗೊಂಡಿರ್ತಾರೆ. ಸದಾ ಜ್ಞಾನವನ್ನು ಅರಿಸುವ, ಆಶಾವಾದಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳುಳ್ಳ ದೇವಗುರು ಬೃಹಸ್ಪತಿ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಾನೆ. ಇಲ್ಲಿ ಮೊದಲನೇದಾಗಿ ಮೂಲ ನಕ್ಷತ್ರದಿಂದ ನೋಡ್ಕೊಂಡು ಹೋಗೋಣ. ಮೂಲ ನಕ್ಷತ್ರದವರಿಗೆ ಕೇತು ದಶೆ ನಡೀತಾ ಇದೆ ಸ್ನೇಹಿತರೆ. ಇವಾಗ ಇಲ್ಲಿ ಏನಾಗುತ್ತೆ, ಈ ವರ್ಷ ಆಧ್ಯಾತ್ಮಿಕ ಸೆಳೆತ ಮತ್ತು ಒಂಟಿತನ ಬಹುತೇಕ ನಿಮ್ಮನ್ನು ಕಾಡಬಹುದು. ನೀವು ಯಾವುದಾದರೂ ಒಂದು ವಿಷಯದ ಬಗ್ಗೆ ಆಳವಾದ ಸಂಶೋಧನೆ ಮಾಡುವಂತಹ ಪರಿಸ್ಥಿತಿಗೆ ತಲುಪ್ತೀರಾ. ಅದು ನಿಮಗೆ ಅದ್ಭುತವಾದ ಯಶಸ್ಸನ್ನೇ ತಂದುಕೊಡುತ್ತೆ ಅಂತ ಹೇಳ್ತೀವಿ. ಪೂರ್ವಾಷಾಢ ನಕ್ಷತ್ರದವರಿಗೆ ಶುಕ್ರ ದಶೆ ನಡೀತಾ ಇದೆ ಇವಾಗ. ಇವರು ಕಲೆ, ಸಾಹಿತ್ಯ ಮತ್ತು ಐಷಾರಾಮಿ ಜೀವನವನ್ನು ಪ್ರೀತಿಸುವವರು. ಈ ವರ್ಷ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುತ್ತದೆ. ಆದರೆ ನಿಮ್ಮ ಖರ್ಚಿನ ಮೇಲೆ ನಿಮಗೆ ನಿಗಾ ಇರಲೇಬೇಕು, ಇಲ್ಲಾಂದರೆ ಬಹಳ ಸಮಸ್ಯೆ ಆಗುತ್ತೆ. ಈ ವರ್ಷ ಒಂದು ಬಡ್ಜೆಟನ್ನು ಹಾಕ್ಕೊಳ್ಳಿ, ನೋಡಿ ಕರೆಕ್ಟಾಗಿ ಎಲ್ಲಿ ಯಾವುದು ಎಷ್ಟು ಖರ್ಚಾಗ್ತಾ ಇದೆ ಅಂತ. ಇಲ್ಲವಾದರೆ ತುಂಬ ಸಂಕಷ್ಟಕ್ಕೆ ನೀವು ಸಿಲುಕ್ತೀರ ಸ್ನೇಹಿತರೆ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ಇವರಿಗೆ ಸೂರ್ಯ ದಶೆ ನಡೀತಾ ಇದೆ ಈಗ ಸದ್ಯದಲ್ಲಿ. ಇವರು ಅಪ್ರತಿಮ ನಾಯಕರು. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ನೀವು ಗಳಿಸ್ತೀರ, ಜೊತೆಗೆ ಗೌರವವನ್ನು ನೀವು ಗಳಿಸ್ತೀರಾ. ಇವೆರಡೂ ನೀವು ಬಯಸದೆ ಹೋದರೂ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತವೆ ಈ ವರ್ಷ ಅಂತ ಹೇಳ್ತೀನಿ. ಈಗ ಜನರಲ್ ಆಗಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಇಲ್ಲಿ 4ನೇ ಮನೆಯಲ್ಲಿ ನಿಮಗೆ ಶನಿ ಇರೋದ್ರಿಂದ ಆ 4ನೇ ಮನೆ ಏನನ್ನು ಸೂಚಿಸುತ್ತೆ ಅಂದರೆ ತಾಯಿ, ಭೂಮಿ, ವಾಹನ, ಮನೆ ಮತ್ತು ನಿಮ್ಮ ಒಂದು ಮಾನಸಿಕ ನೆಮ್ಮದಿ. ಹಾಗಾಗಿ ಸ್ವಲ್ಪ ಶನಿಯ ಒಂದು ಪ್ರಭಾವದಿಂದ ನಿಮಗೆ ನೆಮ್ಮದಿ ಸಿಗುವುದು ಕಷ್ಟ ಈ ವರ್ಷ ಅಂತ ಹೇಳ್ತೀನಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಶಾಂತಿ ಇದ್ದೇ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರನ್ನು ನೀವು ಕಾಣ್ಬೋದು. ವಾಹನಗಳಿಂದ ಖರ್ಚು ಜಾಸ್ತಿ ಆಗುತ್ತೆ. ನೀವು ಕಟ್ಟುತ್ತಿರುವ ಮನೆಯ ಕೆಲಸ ಅರ್ಧಕ್ಕೆ ನಿಲ್ಲುವಂತಹ ಅಥವಾ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಆದರೆ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ. ಗುರುವು ನಿಮಗೆ ಬಹಳಷ್ಟು ಪೂರಕವಾಗಿ ಬರ್ತಾನೆ, ಒಂದಿಷ್ಟು ಶಕ್ತಿಯನ್ನು ಕೊಡ್ತಾನೆ. ಇದು ಹೇಗಾಗುತ್ತೆ ಅಂತಂದರೆ, ಪೂರ್ತಿಯಾಗಿ ನಿಂತು ಹೋಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಪೂರ್ತಿಯಾಗಿ ನಿಲ್ಲುವಂತಹ ಒಂದು ಸ್ಥಿತಿ ಇರಲ್ಲ ಕಟ್ಟಡದ ಒಂದು ಕಾರ್ಯಕ್ರಮ. ಯಾಕಂತಂದರೆ ಅದೆಲ್ಲ ತುಂಬ ರೇರು. ಅದು ನಿಮ್ಮ ಒಂದು ಜಾತಕವನ್ನು ನೋಡಿನೇ ನಾವು ಹೇಳಬೇಕಾಗುತ್ತೆ. ಇದು ಇನ್ ಜನರಲ್ ಏನಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ರೇರ್ ಆ ಥರದ್ದೆಲ್ಲ ಕೇಸಸ್ ಆಗ್ಬೋದು, ಬಟ್ ಆಗಬಹುದು ಅನ್ನೋದು ಇದೆ. ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದರೆ, ಕೌಟುಂಬಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನು ನೀವು ಬಂದ್ರೂ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಒಂದಿಷ್ಟು ಸ್ಥಿರತೆಯನ್ನು ನೀವು ಕಾಣ್ಕೋತೀರಾ. ಅಲ್ಲಿ ಎಲ್ಲವನ್ನ ಭದ್ರಪಡಿಸ್ಕೊತಾ ಹೋಗ್ತೀರಾ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ. ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತವೆ. ವಿಶೇಷವಾಗಿ ಟೀಚಿಂಗ್, ಕೌನ್ಸಿಲಿಂಗ್, ಕಾನೂನು, ಬ್ಯಾಂಕಿಂಗು ಮತ್ತು ಮಾರ್ಕೆಟಿಂಗ್ ವಿಭಾಗದಲ್ಲಿ ಇರುವವರಿಗೆ ಒಳ್ಳೆಯ ಗೌರವ ಮತ್ತು ಪ್ರಮೋಷನ್ನು, ಇನ್ಕ್ರಿಮೆಂಟು ಇವೆಲ್ಲವೂ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ನಿಮ್ಮ ಮಾತಿಗೆ ಕಚೇರಿಯಲ್ಲಿ ಸಹ ಒಳ್ಳೆ ಬೆಲೆ ಕೊಡ್ತಾರೆ. ಅಂದರೆ ಅಯ್ಯೋ, ಅವರು ಕರೆಕ್ಟಾಗಿ ಅನಾಲಿಸಿಸ್ ರನ್ ಮಾಡಿರ್ತಾರಪ್ಪ, ವಿ ಶುಡ್ ಟ್ರಸ್ಟ್ ಹಿಸ್ ಇನ್ಸ್ಟೆಂಟ್ ಅಂತ ಹೇಳುವಷ್ಟು, ಅಥವಾ ಹಿಸ್ ಆರ್ ಹರ್ ಇನ್ಸ್ಟೆಂಟ್ ಅಂತ ಹೇಳುವಷ್ಟರ ಮಟ್ಟಿಗೆ ನಿಮಗೆ ಬೆಲೆ ಸಿಗುತ್ತೆ ಈ ವರ್ಷ. ಇನ್ನು ಬಿಸ್ನೆಸ್ ನೋಡುವುದಾದರೆ, ಲಾಭವಿದ್ದರೂ ಹೊಸದಾಗಿ ಭೂಮಿ, ಸೈಟು ಅಥವಾ ಕಟ್ಟಡಗಳ ಮೇಲೆ ದೊಡ್ಡದಾಗಿ ಬಂಡವಾಳ ಹಾಕುವ ಮುನ್ನ ಸ್ವಲ್ಪ ವಿಚಾರಿಸಬೇಕಾಗುತ್ತೆ ನೀವು. ಯಾಕಂತಂದರೆ ದಾಖಲೆಗಳು ಎಲ್ಲೋ ಒಂದಿಷ್ಟು ಏರುಪೇರಾಗಿರುವಂತಹ ಸಾಧ್ಯತೆಗಳಿವೆ. ಬಿಸ್ನೆಸ್ಸಲ್ಲಿ ಲಾಭ ಖಂಡಿತ ಬರುತ್ತೆ, ಆದರೆ ಬಂದಿರುವಂತಹ ಲಾಭವನ್ನು ಒಂದಿಷ್ಟು ಹೊಸದಾಗಿ ಏನನ್ನಾದ್ರು ಮಾಡಬೇಕು ಅನ್ನೋ ಯೋಚನೆ ಬಂದರೆ ದಯವಿಟ್ಟು ನೀವೇನನ್ನಾದರೂ ಖರೀದಿ ಮಾಡ್ತಾಯಿದ್ರೆ ಆ ಖರೀದಿ ಮಾಡೋಕ್ಕಿಂತ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ.
ಮತ್ತು ಲಾಭಕ್ಕೇನು ಕೊರತೆ ಇಲ್ಲ ಈ ವರ್ಷ. ನಿಮಗೆ ಬಂದಿರೋ ಲಾಭದಲ್ಲಿ ನಿಮಗೆ ಒಂದಿಷ್ಟು ದಾನ ಧರ್ಮ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಿರುತ್ತೆ. ಅದು ಒಳ್ಳೆ ಇದೆ ಖಂಡಿತವಾಗ್ಲೂ. ಮುಂದುವರೆದು ಕುಟುಂಬ, ಪ್ರೇಮ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ ನೀವು. ತಾಯಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಕಂಡರೂ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಯಾಕಂದರೆ 4ನೇ ಮನೆ ಶನಿ ತಾಯಿಯ ಆರೋಗ್ಯವನ್ನು ಸ್ವಲ್ಪ ಸೂಚಿಸ್ತಾನೆ. ಹಾಗಾಗಿ ಸಂಬಂಧಿಸಿದಂಥ ವ್ಯಾಜ್ಯಗಳು ಅಣ್ಣ ತಮ್ಮಂದಿರ ಮಧ್ಯೆ ಒಂದಿಷ್ಟು ಸಮಸ್ಯೆಯನ್ನು ತಂದೊಡ್ಡಬಹುದು, ಒಂದಿಷ್ಟು ಜಗಳವನ್ನು ತಂದೊಡ್ಡಬಹುದು. ಕೋಪದಲ್ಲಿ ಆತುರದ ನಿರ್ಧಾರ ಬೇಡ. ಆದಷ್ಟು ಕೋರ್ಟ್ ಮೆಟ್ಟಿಲೇರದೆ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆಯ ಮೂಲಕವೇ ಇದನ್ನು ಬಗೆಹರಿಸಿಕೊಳ್ಳಿ. ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಬಂದರೆ ದಯಮಾಡಿ ಕೋರ್ಟ್ ಮೆಟ್ಟಿಲನ್ನ ಹತ್ತಬೇಡಿ. ಈ ವರ್ಷ ಒಳ್ಳೆಯದಲ್ಲ. ಹಿರಿಯರ ಸಮ್ಮುಖದಲ್ಲೇ ಕೂತು ನಿರ್ಧರಿಸಿ. ಇಲ್ವಾ, ಸ್ವಲ್ಪ ಟೈಮ್ ಕೊಡಿ, ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಅದನ್ನ ರಿಸರ್ವ್ ಮಾಡ್ಕೋಬಹುದು. ಮಾನಸಿಕವಾಗಿ ನಿಮಗೆ ಅಶಾಂತಿ ಕಾಡುತ್ತೆ. ಪ್ರೇಮ ವಿಚಾರದಲ್ಲಿರುವವರಿಗೆ ಇದು ಮಿಶ್ರ ಫಲದಾಯಕ ವರ್ಷವಾಗಿರುತ್ತೆ. ಸಂಬಂಧಗಳಲ್ಲಿ ಪಾರದರ್ಶಕತೆ ಇರಲಿ, ಇಲ್ಲವಾದಲ್ಲಿ ಸಮಸ್ಯೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹದ ಯೋಗವಿದ್ದರೂ ಸ್ವಲ್ಪ ಅಡೆತಡೆಗಳು ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚಿಸಿ ಮುಂದುವರಿಯಿರಿ. ಟ್ಯಾರೋ ಕಾರ್ಡ್ ಮತ್ತು ನನ್ನ ಒಂದು ಇದರಲ್ಲಿ ಏನು ಬರುತ್ತೆ ಅಂತ ನೋಡೋದಾದರೆ, ಈ ವರ್ಷ ನೀವು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಒಂದಿಷ್ಟು ನಿಮ್ಮನ್ನು ನೀವು ತಿದ್ದುಕೋಬೇಕಾಗತ್ತೆ ಸುಮಾರಷ್ಟು ವಿಚಾರಗಳಲ್ಲಿ. ಚತುರ್ಥ ಸ್ಥಾನದಲ್ಲಿ ಏನಿದ್ದಾನೆ ಅವನು ಒಂದಿಷ್ಟು ಹಣ, ಕಾಸು ಅಥವಾ ವಸ್ತುಗಳ ಮೇಲೆ ಅತಿಯಾದ ವ್ಯಾಮೋಹವನ್ನು ಬಿಡಿಸಿಯೇ ತೀರುವುದು. ನಮಗೆ ತುಂಬ ಆಸೆ ಇರುತ್ತೆ ಯಾವುದೋ ಒಂದು ವಸ್ತು ಮೇಲೆ, ಯಾವುದೋ ಒಂದು ವಾಹನದ ಮೇಲೆ, ಯಾವುದೋ ಒಂದು ಇದ್ರ ಮೇಲೆ. ಶನಿ ಏನು ಮಾಡ್ತಾನೆ, ಅದನ್ನು ಬಿಡಿಸಿಸ್ತಾನೆ. ಸೊ ಈ ವರ್ಷ ನೀವು ಯಾವುದೋ ಒಂದು ವ್ಯಾಮೋಹವನ್ನು ಬಿಟ್ಟು ಮುಂದೆ ನಡೀತೀರ ಅಂತ ಅನಿಸುತ್ತೆ ಸ್ನೇಹಿತರೆ. ಇನ್ನು ರೇಖಿ ಮತ್ತು ಹೀಲಿಂಗ್ ವಿಚಾರಕ್ಕೆ ಬರೋದಾದರೆ, ಒಂದಿಷ್ಟು ಲಂಗ್ಸ್ ಆ್ಯಂಡ್ ಚೆಸ್ಟ್ ಸಂಬಂಧಿತ ಸಮಸ್ಯೆಗಳು, ಉಸಿರಾಟದ ತೊಂದರೆ ಕಾಣುತ್ತೆ. ಅಸ್ತಮ ಮತ್ತು ಮಾನಸಿಕ ಆತಂಕ, ಪ್ಯಾನಿಕ್ ಅಟ್ಯಾಕ್ಸು, ಆಂಗ್ಸೈಟಿ ಇವೆಲ್ಲ ಹೆಚ್ಚಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರವಿರಲಿ ಸ್ನೇಹಿತರೆ. ನೀವು ಹೀಲಿಂಗ್ ಮಾಡಿಸ್ಕೊಳ್ಳೋದಾದರೆ ಹಾರ್ಟ್ ಚಕ್ರವನ್ನು ಅವಾಗವಾಗ ಹೀಲಿಂಗ್ ಮಾಡಿಸ್ಕೊತಾ ಇದ್ದರೆ ಆದಷ್ಟು ಸಮಾಧಾನ ನಿಮಗೆ ಸಿಗುತ್ತೆ. ರೋಸ್ ಕ್ವಾರ್ಟ್ಸನ್ನು ನೀವು ಸಹ ಧರಿಸಬಹುದು, ಅದು ಬಹಳ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಮಿಕ್ಕಂತೆ ಪರಿಹಾರಗಳನ್ನು ನೋಡುವುದಾದರೆ, ನಿತ್ಯ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿದರೆ ಬಹಳ ಒಳ್ಳೆಯದು. ಇದು ನಿಮಗೆ ಒಂದು ರಕ್ಷಣಾ ಕವಚವಾಗಿ ಆ್ಯಕ್ಟ್ ಮಾಡುತ್ತೆ. ಜೊತೆಗೆ ಸಾಕಷ್ಟು ವಿಚಾರಗಳಿಂದ ನಿಮಗೆ ನೆಮ್ಮದಿ ಕೊಡುತ್ತದೆ ಅಂತ ಹೇಳ್ತೀನಿ. ಇನ್ನು ಈ ವರ್ಷ ಸಾಧ್ಯವಾದರೆ ಒಂದು ನವಗ್ರಹ ಶಾಂತಿಯನ್ನು ನೀವು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಅದು ನಿಮಗೆ ಸಾಧ್ಯವಾದರೆ, ಇಲ್ಲವಾದರೆ ನಿಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಆಗುತ್ತೋ ನವಗ್ರಹಗಳ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದು. ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳಿರುತ್ತೆ. ನವಗ್ರಹ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಕೈಯಲ್ಲಿ ಯಾವುದು ಎಷ್ಟು ದಾನ ಮಾಡೋಕ್ಕಾಗತ್ತೆ ನವಗ್ರಹಗಳಿಗೆ, ಬೇಕಿದ್ರೆ ಈ ದಿನ, ಇವತ್ತು, ಈ ದಿನ, ಈ ವಾರ, ಈ ಒಂದು ಗ್ರಹ ಇದನ್ನು ಮಾಡ್ತೀನಿ, ಆ ಥರದ ಒಂದು ಮನಸ್ಥಿತಿಯಲ್ಲಿ ಬಂದು ಆಯಾ ದಿನ ಆಯಾ ಒಂದು ವಸ್ತುವನ್ನು ಅಥವಾ ಒಂದು ಧಾನ್ಯವನ್ನು ದಾನ ಮಾಡಿದರೆ ಒಳ್ಳೆಯದು. ಅದು ಯಾವುದೂ ಆಗ್ತಾ ಇಲ್ಲ ನನಗೆ ಅಂದರೆ ನೀವು ಒಂದು ಮನಸ್ಸಿಂದ, ಭಕ್ತಿಯಿಂದ ನವಗ್ರಹಗಳಿಗೆ ಒಂದಿಷ್ಟು ಬೇಡಿಕೊಂಡು ನನ್ನ ಕೈಲಾದಾಗ ನಾನು ಶಾಂತಿ ಮಾಡಿಸ್ತೀನಿ ಅಂತ ಹೇಳ್ಕೊಳ್ಳಿ, ಅದು ಒಳ್ಳೆಯದಾಗುತ್ತೆ. ಗುರುವಾರ ಯಾವುದಾದರೂ ಒಂದು ಗುರುವಿನ ದೇವಸ್ಥಾನದ ಬಳಿ ಹೋಗಿ ಒಂದಿಷ್ಟು ಕಡಲೆಕಾಳನ್ನು ದಾನ ಮಾಡಬಹುದು. ಹಸಿ ಕಡಲೆಕಾಳಾದರೂ ಸರಿ, ಇಲ್ಲ ಬೇಯಿಸಿದಾದರೂ ಸರಿ. ಆದಷ್ಟು ಹಸಿ ಕಡಲೆಕಾಳನ್ನು ದಾನ ಮಾಡುವಂತಹ ಒಂದು ಪ್ರಯತ್ನ ಪಡಿ. ಅರಿಶಿನ ಅಥವಾ ಹಳದಿ ವಸ್ತ್ರವನ್ನು ಸಹ ನೀವು ದಾನ ಮಾಡಬಹುದು. ನಿಮ್ಮ ತಾಯಿ ಅಥವಾ ನಿಮ್ಮ ತಾಯಿಯ ವಯಸ್ಸಿನವರಿಗೆ ಒಂದಿಷ್ಟು ಮರ್ಯಾದೆಯನ್ನು ಕೊಡಬೇಕು. ಅವರಿಗೆ ಒಂದಿಷ್ಟು ಏನು ಹೇಳ್ತಾರೆ, ಸೇವೆಯನ್ನು ಮಾಡಿ ಗೌರವವನ್ನು ಕೊಡಿ. ಅದರಿಂದ ಸಾಕಷ್ಟು ಸಮಾಧಾನ ನೀವು ಪಡೀತೀರಾ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಧನುಸ್ಸು ರಾಶಿಯವರ ಒಂದು ರಾಶಿ ಭವಿಷ್ಯವಾಗಿತ್ತು. ನಿಮಗೆ ನನ್ನಲ್ಲಿ ಭವಿಷ್ಯವನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ದಯಮಾಡಿ ಕೆಳಗಡೆ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಳ್ಳಿ. ನಾನು ಆ ಟೈಮಲ್ಲಿ ನಿಮಗೆ ಕನ್ಸಲ್ಟೇಷನ್ ಕೊಡ್ತೀನಿ. ಧನ್ಯವಾದಗಳು.